ಆರ್ಸಿಬಿ ಅಭಿಮಾನಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಅನುಮತಿ. ಗೃಹ ಸಚಿವ ಪರಮೇಶ್ವರ್ ರಚಿಸಿದ್ದ ಸಮಿತಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸರ್ಕಾರ ರಚಿಸಿದ್ದ ಕಮಿಟಿಯಿಂದ ಪಂದ್ಯ ನಡೆಸೋದಕ್ಕೆ ಅನುಮತಿ ಸಿಕ್ಕಿದ್ದು, ಕುನ್ಹಾ ವರದಿಯಲ್ಲಿನ ಅಂಶ ಜಾರಿಗೊಳಿಸಿ ಪಂದ್ಯ ನಡೆಸೋದಕ್ಕೆ ಒಪ್ಪಿಗೆ. ಸ್ಟೇಡಿಯಂನಲ್ಲಿ ಕೆಲ ಮಾರ್ಪಾಡಿಗೆ ಕುನ್ಹಾ ಆಯೋಗ ಸೂಚಿಸಿದೆ. ಚಿನ್ನಸ್ವಾಮಿಯಲ್ಲಿ 5 ಪಂದ್ಯಕ್ಕೆ ಅನುಮತಿ ನೀಡಿದೆ ಉನ್ನತ ಸಮಿತಿ. ಐಪಿಎಲ್ ಮ್ಯಾಚ್ ನಡೆಸಲು ಕೆಎಸ್ಸಿಎಗೆ ಗೃಹ ಇಲಾಖೆ ಅನುಮತಿ ಕೊಟ್ಟಿದೆ. ಗೃಹ ಇಲಾಖೆಯಿಂದ ಯಾವುದೇ ಕ್ಷಣದಲ್ಲಿ ಅಧಿಕೃತ ಆದೇಶ. ಎಲ್ಲ ಪ್ರಮುಖ ನಗರಗಳು ಆರ್ಸಿಬಿಯ ಮ್ಯಾಚ್ ಅನ್ನ ಹೋಸ್ಟ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ವು. ಬೆಂಗಳೂರಿನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯಲ್ಲ ಅಂದ್ರೆ ನಮ್ಮಲ್ಲಿ ಅವಕಾಶ ಇದೆ ಅಂತ ಮೇಲಿಂದ ಮೇಲೆ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಆದ್ರೆ ಈಗ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ? ಅಧಿಕೃತ ಆದೇಶ ಒಂದೇ ಬಾಕಿ ಇದೆ. 5 ಮ್ಯಾಚ್ಗಳಿಗೆ ಚಿನ್ನಸ್ವಾಮಿಯಲ್ಲಿ ಅನುಮತಿ ನೀಡಿದೆ ಉನ್ನತ ಸಮಿತಿ. ಐಪಿಎಲ್ ಮ್ಯಾಚ್ ನಡೆಸೋದಕ್ಕೆ ಕೆಎಸ್ಸಿಎಗೆ ಗೃಹ ಇಲಾಖೆ ಅನುಮತಿ ನೀಡಿದೆ. ಚಿನ್ನಸ್ವಾಮಿಯಲ್ಲಿ ಕಳೆದ ಬಾರಿ ನಡೆದ ದುರಂತದಿಂದಾಗಿ ಇಲ್ಲಿ ಪಂದ್ಯಗಳು ನಡೆಯೋದಿಲ್ಲ ಅನ್ನೋ ಕಾರ್ಮೋಡ ಕವಿದಿತ್ತು. ಸಹಜವಾಗಿ ಆರ್ಸಿಬಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಇದರಿಂದಾಗಿ ಬೇಜಾರು ಕೂಡ ಆಗಿತ್ತು. ಈ ಬಾರಿಯ ಐಪಿಎಲ್ ಇದೇ ಮೊದಲ ಬಾರಿಗೆ ಹೋಮ್ಲ್ಯಾಂಡ್ ನಿಂದ ಓಪನ್ ಆಗೋದಿಲ್ವಾ ಆರ್ಸಿಬಿದು ಅಂತ ಎಲ್ಲರೂ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಆತಂಕದ ಕಾರ್ಮೋಡ ಸರಿದಂತೆ ಕಾಣಿಸ್ತಾ ಇದೆ. ಗೃಹ ಇಲಾಖೆ ಅನುಮತಿ ನೀಡಿದ್ದು, ಗೃಹ ಇಲಾಖೆಯಿಂದ ಯಾವುದೇ ಕ್ಷಣದಲ್ಲಿ ಅಧಿಕೃತ ಆದೇಶ ಹೊರಬೀಳುತ್ತೆ. ಹಾಗಾದ್ರೆ ಈ ಬಾರಿ ಆರ್ಸಿಬಿಯ ಮೊದಲ ಪಂದ್ಯ ಎಂದಿನಂತೆ ಬೆಂಗಳೂರಿನಲ್ಲೇ ನಡೆಯುತ್ತಾ? ಅತ್ಯಂತ ಹೆಚ್ಚು ಲಾಯಲ್ ಫ್ಯಾನ್ಸ್ ಹೊಂದಿರುವ ಆರ್ಸಿಬಿ ತಂಡದ ಮ್ಯಾಚ್ಗಳು ಈ ಬಾರಿ ಬೆಂಗಳೂರಿನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅನ್ನೋ ಒಂದು ಹತಾಶೆ ಇತ್ತು. ಅದಕ್ಕೆ ಈಗ ಇತಿಶ್ರೀ ಹಾಡಿದ್ದಾರೆ ಗೃಹ ಇಲಾಖೆಯ ಸಚಿವರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಅನುಮತಿ ಸಿಕ್ಕಾಗಿದೆ. ಯಾವುದೇ ಕ್ಷಣದಲ್ಲಿ ಅಧಿಕೃತ ಆದೇಶ ಹೊರಗೆ ಬರುತ್ತೆ. ಗೃಹ ಸಚಿವ ಪರಮೇಶ್ವರ್ ಸಮಿತಿ ರಚಿಸಿದ್ರು. ಕೆಲವೊಂದು ಬದಲಾವಣೆಗಳ ಜೊತೆಗೆ ಮ್ಯಾಚ್ಗಳನ್ನ ನಡೆಸಬಹುದು ಅಂತ ಅನುಮತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ ರಮೇಶ್. ಇದೇ ಮೊದಲ ಬಾರಿಗೆ ಐಪಿಎಲ್ ಇತಿಹಾಸದಲ್ಲಿ ಆರ್ಸಿಬಿ ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆಯೋದಿಲ್ಲ ಅನ್ನೋ ಆತಂಕ ಇತ್ತು. ಈಗ ಆ ಆತಂಕದ ಕಾರ್ಮೋಡ ಸರಿದಿದೆ. ಕೆಲವೊಂದು ಬದಲಾವಣೆಗಳ ಜೊತೆಗೆ ಆರ್ಸಿಬಿ ಮ್ಯಾಚ್ಗಳೇ ಅಂದ್ರೆ 5 ಮ್ಯಾಚ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ ಬದಲಾವಣೆಗಳು ಮಾಡಕ್ಕೆ ಹೇಳಿದ್ದಾರೆ? ಭವನ, ಕಳೆದ ವರ್ಷ ಬೆಂಗಳೂರಿನ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಒಂದು ಕಾಲ್ತುಳಿತ ಪ್ರಕರಣದಿಂದಾಗಿ ಈ ಒಂದು ಸ್ಟೇಡಿಯಂನಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂದರೆ ಏನು ಕುನ್ನಾ ವರದಿಯನ್ನು ನೀಡಿತ್ತು, ಆ ವರದಿಯಲ್ಲಿರುವಂಥ ಶಿಫಾರಸುಗಳನ್ನು ಸಂಪೂರ್ಣವಾಗಿ ಜಾರಿಗೆ ತರುವವರೆಗೂ ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿಯಲ್ಲಿ ಯಾವುದೇ ಮ್ಯಾಚ್ಗಳಿಗೆ ಅವಕಾಶ ಇಲ್ಲ ಅನ್ನುವಂಥ ನಿರ್ಧಾರವನ್ನು ಮಾಡಲಾಗಿತ್ತು. ಸೊ ಈ ಮಧ್ಯೆ ಇತ್ತೀಚೆಗೆ ಹೊಸದಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳು, ಕೆಎಸ್ಸಿಎ ಪದಾಧಿಕಾರಿಗಳು ಕೂಡ ಈ ಅಂದರೆ ವೆಂಕಟೇಶ್ ಪ್ರಸನ್ನ ಸೇರಿದಂತೆ ಅವರ ಒಂದು ಏನು ಕಮಿಟಿ ಇದೆ, ಅದು ಈ ವರ್ಷವೂ ಕೂಡ ಆರ್ಸಿಬಿಯ ಮ್ಯಾಚ್ಗಳನ್ನು ಬೆಂಗಳೂರಿಗೆ ಕರೆತರಬೇಕು ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಖುದ್ದಾಗಿ DCM DK ಶಿವಕುಮಾರ್ ಸೇರಿದಂತೆ ರಾಜ್ಯ ಸರ್ಕಾರ ಕೆಲವರು ಕೂಡ ಈ ಬಾರಿಯೂ ಕೂಡ ಮ್ಯಾಚ್ ಬರ್ತದೆ, ಅದಕ್ಕೇನು ಸಂಬಂಧಪಟ್ಟಂತೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ, ತೆಗೆದುಕೊಂಡ ನಂತರ ಈ ಒಂದು ಮ್ಯಾಚ್ಗಳು ಬರ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಇದೀಗ ಗೃಹ ಇಲಾಖೆಯಿಂದ ಸಿಗ್ತಾ ಇರುವಂಥ ಏಷ್ಯಾನೆಟ್ ಸುವರ್ಣನ್ಸ್ಗೆ ಖಚಿತ ಮಾಹಿತಿಗಳೇನೆಂದರೆ ಈಗಾಗಲೇ 5 ಪಂದ್ಯಗಳನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸಲಿಕ್ಕೆ ಅನುಮತಿಯನ್ನು ಕೊಡಲಿಕ್ಕೆ ಅಷ್ಟು ಎನ್ನಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಆದೇಶದ ಪ್ರತಿ ಅಷ್ಟೇ ಹೊರಗೆ ಬೀಳಬೇಕಾಗಿರುವಂತದ್ದು. ಅಂದ್ರೆ ಜೂನ್ 2025 ಜೂನ್ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ 18ನೇ ಸೀಸನ್ನ ಕಪ್ಪನ್ನು ಗೆದ್ದ ನಂತರ ಒಂದು ಏನು ವಿಜಯೋತ್ಸವವನ್ನು ಇಟ್ಕೊಳ್ಳಲಾಗಿತ್ತು. ಆ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂತ ಕಾಲ್ತುಳಿತ ಅಂದ್ರೆ ಎಲ್ಲ ಒಂದ್ ಕಡೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಪೂರ್ವ ತಯಾರಿಗಳಿರಲಿಲ್ಲ. ಅಂದ್ರೆ ಟಿಕೆಟ್ಗಳನ್ನಾಗಲಿ ಪಾಸ್ಗಳನ್ನೇ ನೀಡಲಿಲ್ಲ. ಏಕಾಏಕಿ ಅಭಿಮಾನಿಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ
ಕರೆದಿದ್ರಿಂದ ಅಲ್ಲಿ ಬಂದಂಥ ಅಭಿಮಾನಿಗಳಿಗೆ ಸರಿಯಾದಂಥ ರೀತಿ ಒಳಗಡೆ ಹೋಗ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡ್ಲಿಲ್ಲ ಮತ್ತು ಅಲ್ಲಿದ್ದಂಥ ಒಂದಷ್ಟು ನ್ಯೂನ್ಯತೆಗಳೇನಿದ್ವಿ ಅದು ದೊಡ್ಡ ಮಟ್ಟದ ಕಾರಣ ಆಗಿ ಒಂದು ಕಾಲು ತುಳಿತ ಆಗಿತ್ತು. ಅದಾದ ನಂತರ ಎದ್ದಂಥ ಪ್ರಶ್ನೆಗಳೇನೆಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಪಂದ್ಯಗಳನ್ನು ನಡೆಸಬೇಕು ಅನ್ನುವಂಥದ್ದಾದರೆ ಎಲ್ಲಿ ನ್ಯೂನ್ಯತೆಗಳಿದೆ ಆ ನ್ಯೂನ್ಯತೆಗಳು ಸರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಏನೋ ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿತ್ತು. ಘಟನೆ ನಡೆದಂತ ನಂತರ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. DC ಜಗದೀಶ್ ಅವರ ನೇತೃತ್ವದಲ್ಲಿ ಅಲ್ಲೊಂದು ವಿಚಾರಣಾ ಆಯೋಗ ನಡೆಯುತ್ತೆ. ಅದಾದ ನಂತರ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ವಿಚಾರಣಾ ಆಯೋಗ ರಚನೆ ಆಗುತ್ತೆ. ಅದರಲ್ಲಿ ಮೈಕಲ್ ಡಿ ಕುನ್ನಾ ಆಯೋಗ ಒಂದು ಸ್ಪಷ್ಟವಾಗಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ಈ ಘಟನೆ ನಡೀಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಒಂದು ಕಡೆ ಹೇಳ್ತಾ ಹೋದ್ರೆ, ಮುಂದೆ ಈ ಒಂದು ಸ್ಟೇಡಿಯಂನಲ್ಲಿ ಮ್ಯಾಚ್ಗಳನ್ನು ನಡೆಸಬೇಕನ್ನೋದಾದ್ರೆ ಯಾವೆಲ್ಲ ಮಾರ್ಪಾಡುಗಳನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳಿತ್ತು. ಆ ಒಂದು ನಿಟ್ಟಿನಲ್ಲಿ ಆ ಮಾರ್ಪಾಡುಗಳೇನಿದ್ದು ಶಿಫಾರಸುಗಳಿದೆ ಅದನ್ನ ಜಾರಿಗೆ ತಂದದ್ದಲ್ಲಿ ಆದಲ್ಲಿ ನಿಮಗೆ ಮ್ಯಾಚ್ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನೋದನ್ನ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನು ಕೂಡ ಮಾಡುವಂತ ಪ್ರಯತ್ನಗಳನ್ನ KCA ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಗೃಹ ಸಚಿವ G. ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಹೈ ಪವರ್ ಕಮಿಟಿಯನ್ನ ನೇಮಕ ಮಾಡ್ತಾರೆ. ಆ ಕಮಿಟಿಯಲ್ಲಿ ಗೃಹ ಸಚಿವರು ಇರ್ತಾರೆ, ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಜೊತೆಗೆ ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇರ್ತಾರೆ, PWD ಇಲಾಖೆ ಅಧಿಕಾರಿಗಳು ಇರ್ತಾರೆ. ಅವರು ಎಲ್ಲರೂ ಕೂಡ ಈ ಒಂದು ತಿಂಗಳ ಹಿಂದೆ ಒಂದ್ಸರಿ ಭೇಟಿಯನ್ನ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಇನ್ನೂ ಏನು ಕುನ್ನಾ ವರದಿ ಹೇಳಿದ ರೀತಿಯಾದಂಥ ಒಂದಷ್ಟು ಮಾರ್ಪಾಡುಗಳೇನಿದೆ ಆ ಶಿಫಾರಸುಗಳನ್ನ ಅಲ್ಲಿ ಸರಿಯಾದಂಥ ಪಾಲನೆ ಆಗಿಲ್ಲ ಅನ್ನೋದನ್ನ ವರದಿಯನ್ನು ಕೊಟ್ಟಿದ್ರು. ಅದಾದ ನಂತರ ಏನಿದೆ ಮತ್ತೆ ಈಗ ಏನೋ KCA ಪ್ರತಿದಿನ ಕೂಡ ಈ ಸಂಬಂಧಪಟ್ಟಂತೆ ಅಲ್ಲೊಂದಷ್ಟು ಮಾರ್ಪಾಡುಗಳನ್ನ ಗೇಟ್ಗಳನ್ನ ಅಗಲೀಕರಣ ಮಾಡುವಂಥದ್ದಾಗಲಿ, ಜೊತೆಗೆ ಒಂದು ಯಾವುದೇ ಜೊತೆಗೆ ಸಂಬಂಧಪಟ್ಟಂತೆ ಈಗೇನು ಅಲ್ಲಿ ಆಂಬ್ಯುಲೆನ್ಸ್ಗಳು ಒಂದು ವೇಳೆ ಫೈರ್ ಆಗಿದ್ದೆ ಆದಲ್ಲಿ ಅಂತಹ ಸಂದರ್ಭದಲ್ಲಿ ಏನು ಅಗ್ನಿಶಾಮಕ ವಾಹನಗಳು ಒಳಗೆ ಹೋಗುವಂಥದ್ದಾಗಲಿ, ಆಂಬ್ಯುಲೆನ್ಸ್ಗಳು ಒಳಗೆ ಹೋಗುವಂಥದ್ದಾಗಲಿ, ಹೆಚ್ಚು ಜನ ಕ್ರೌಡ್ಗಳು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಮ್ಯಾನೇಜ್ ಮಾಡಲಿಕ್ಕೆ, ಲೇನ್ಗಳನ್ನು ಮಾಡಲಿಕ್ಕೆ ಮತ್ತೆ ಒಳಗಡೆ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಕೂಡ ತೀರಾ ಹಳೆಯದಾಗಿ ಗಾಳಿ ಬೆಳಕು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ರೀತಿಯಾದಂಥ ಒಂದು ವ್ಯವಸ್ಥೆಗಳಾಗಬೇಕು ಅಂತ ಹೇಳಿದ್ರು. ಅದರಲ್ಲಿ ಕುನ್ನಾ ವರದಿ ಹೇಳ್ತಿದ್ದು ಅಂದರೆ ಒಂದು ಶಾರ್ಟ್ ಟರ್ಮ್ ರೆಕಮೆಂಡೇಶನ್ಸ್ ಇತ್ತು, ಒಂದಷ್ಟು ಲಾಂಗ್ ಟರ್ಮ್ ರೆಕಮೆಂಡೇಶನ್ಸ್ ಇತ್ತು. ಅದರಲ್ಲಿ ಸರ್ಕಾರ ಹೇಳಿದ್ರೆ ಶಾರ್ಟ್ ಟರ್ಮ್ ರೆಕಮೆಂಡೇಶನ್ಸ್ ಏನಿತ್ತು ಅದನ್ನ ತಕ್ಷಣಕ್ಕೆ ಜಾರಿ ತರಬೇಕು ಅನ್ನುವಂಥದ್ದು, ಮತ್ತೆ ಇನ್ನು ಲಾಂಗ್ ಟರ್ಮ್ ರೆಕಮೆಂಡೇಶನ್ಸ್ ಇದೆ ಅದನ್ನ ನಾವು ಮಾಡ್ತೇವೆ ಅಂತೇಳಿ ಅಂಡರ್ಟೇಕನ್ನು ತೆಗೆದುಕೊಂಡಿದ್ದೆ, ಅದರಲ್ಲಿ ಒಂದು ಅನುಮತಿಯನ್ನು ಕೊಡ್ತೇವೆ ಅನ್ನುವಂಥದ್ದನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ಆ ರೀತಿಯಾದಂಥ ಒಂದಷ್ಟು ಮಾರ್ಪಾಡುಗಳಾದ ನಂತರ ಮುಂದಿನ ಮಾರ್ಪಾಡುಗಳನ್ನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಏನು ಅಂಡರ್ಟೇಕನ್ ತೆಗೆದುಕೊಂಡಿದ್ರಿಂದ ಈಗ 5 ಮ್ಯಾಚ್ಗಳನ್ನ ನಡೆಸಲಿಕ್ಕೆ ಸರ್ಕಾರ ಗೃಹ ಇಲಾಖೆ ಅನುಮತಿಯನ್ನ ನೀಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಈಗಾಗಲೇ ಅಧಿಕೃತ ಆದೇಶ ಈಗಷ್ಟೇ ಮಾಹಿತಿಗಳು ಬರ್ತಾ ಇದೆ ಭಾವನಾ, ಅಧಿಕೃತ ಆದೇಶ ಹೊರಗಡೆ ಬಿದ್ದಿದೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ವರ್ಷವೂ ಕೂಡ RCBಯ ಮ್ಯಾಚ್ಗಳು ನಡೆಯುತ್ತವೆ ಅನ್ನುವಂಥದ್ದು ಅಧಿಕೃತವಾಗಿ ರಾಜ್ಯ ಸರ್ಕಾರ ಈಗ ಆದೇಶವನ್ನು ಮಾಡಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಅದರಲ್ಲಿ RCB ಅತಿ ಹೆಚ್ಚು ಲಾಯಲ್ ಫ್ಯಾನ್ ಅನ್ನು ಹೊಂದಿರುವಂಥ RCB ಅಭಿಮಾನಿಗಳಿಗೆ ಇದರಲ್ಲಿ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಏನೋ ಮ್ಯಾಚ್ಗಳು ತಪ್ಪಿ ಹೋಗಿದ್ದೆ, ಅದರಲ್ಲಿ RCBಯ ಮ್ಯಾಚ್ಗಳು ಬೇರೆ ರಾಜ್ಯಕ್ಕೆ ಬೇರೆ ಏನೋ ಪಕ್ಕದ ರಾಜ್ಯಗಳಿಗೆ ಅದು ವರ್ಗಾವಣೆ ಆಗಿದ್ದೆ, ಅದರಲ್ಲಿ ಇಲ್ಲಿನ ಏನೋ ಒಂದಷ್ಟು ಅಭಿಮಾನಿಗಳಿಗೆ ದೊಡ್ಡ ನೋವಾಗ್ತಾ ಇತ್ತು, ಅದನ್ನ ನಿರಾಸೆ ಆಗ್ತಾ ಇತ್ತು. ಆ ನಿರಾಸೆಯನ್ನು ಮಾಡೋದಿಲ್ಲ ರಾಜ್ಯ ಸರ್ಕಾರ, ಎಷ್ಟೇ ಶತಾಯಗತಾಯ ಪಂದ್ಯಗಳನ್ನು ವಾಪಸ್ ತರ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇತ್ತು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೊಟ್ಟ ಮಾತಿನ ಇದ್ರಿ ಪಂದ್ಯಗಳನ್ನು ವಾಪಸ್ ತರುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.